ಇವನು ಕರಿಯ, ಇವಳು ಕರಿಯ, ಇವಳು ಅವ್ನು ಚಿನಿ ಮುನಿ, ಅವನಿನ್ನೊಬ್ಬ ಕರಿಯ, ಇವೆರಡು ಹುಡುಗಿ ನೋಡಿ ಹೆಂಗೆ ಮಾಡ್ತಿದ್ದೆ. ಸೊ ಇವೆರಡು ನಾವೆಲ್ಲರೂ ಆಚೆ ಹೋದರೆ ವಿಶೇಷ ಮಾಡೋಕ್ಕೆ ಬರುತ್ತೆ, ಸೇಫಾಗಿ ಹೋಗಿ ಸೇಫಾಗಿ ಬಾ ಅಂತ. ಸೊ ಇವರಿಗೆಲ್ಲ ಟಾಟಾ ಹೇಳ್ಬಿಟ್ಟು ಬನ್ನಿ ರೈಟ್ ಹೇಳೋಣ ಇಲ್ಲಿಂದ. ಹೋಣ ಗಾಡಿನ ರೆಡಿ ಆಗೈತೆ, ಮಾರ್ನಿಂಗ್ ರೈಡ್ ಜಾಲಿ ಜಾಲಿ. ಇನ್ನೊಂದು ಬಂತು ನೋಡಿ, ನಮ್ಮ ರೋಡಲ್ಲಿ ನಾಯಿ ಕಮ್ಮಿ ಇಲ್ಲ, ನಿಮಗೆ ನಾಯಿ ಬೇಕಾದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಆಗ್ದಾಗ ನಿಮಗೂ ಕೊಡ್ತೀನಿ ಅಂತ. ಈ ಕಡೆ ಬಂದಾಗೆಲ್ಲ ದೇವ್ರಿಗೊಂದು ಕೈ ಮುಗ್ದು ಹೋಗಲೇಬೇಕು. ಸೊ ಇವತ್ತು ಪ್ಲ್ಯಾನ್ ಏನಂದರೆ ಒಂದು ಟಾಸ್ ಹಾಕೋಣ. ಸೊ ಟಾಸ್ ಬಿದ್ದರೆ ಕನಕಪುರ ಇಲ್ಲ ಮೈಸೂರು ರೋಡು, ಇವೆರಡು ರೋಡಲ್ಲಿ ಒಂದು ರೋಡ್ ಚೂಸ್ ಮಾಡ್ಬೇಕು ನಾನು. ಸೊ ಯಾವ ರೋಡ್ ಅಂತ ಚೂಸ್ ಮಾಡೋಣ ಇರಿ ಇವಾಗ. ಸೊ ಇವಾಗ ನಾನೇನು ಡಿಸೈಡ್ ಮಾಡ್ತೀನಿ ಅಂದರೆ ಮೈಸೂರು ರೋಡ್ ಮೇಲೆ ಹೋಗೋಣ ಅಂತ. ಇದೇನಾದರೂ ಹಿಂಗೆ ಬಿದ್ದರೆ ಮೈಸೂರು ರೋಡ್ ಮೇಲೆ ಹೋಗ್ತೀನಿ, ಹಿಂಗೆ ಬಿದ್ದಲ್ಲ ಅಂದರೆ ಕನಕಪುರ ರೋಡ್ ಮೇಲೆ ಹೋಗ್ತೀನಿ ಅಂತ. ಸೊ ಎಷ್ಟು ಜನ? ಹಾಂ, ಇದು ಮೈಸೂರು ರೋಡ್ ಮೇಲೆ ಹೋಗೋದು ಅಂತ. ಸೊ ಬನ್ನಿ ಇವಾಗ ಮೈಸೂರು ರೋಡ್ ಮೇಲೆ ಹೋಗೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆಲ್ಲ 50 ಜನಕ್ಕೆ ಆದಷ್ಟು ಬೇಗ 50, 100 ಆಗಲಿ, 100, 500 ಆಗಲಿ, 500, 1000 ಆಗಲಿ ಅಂತ ಆಶೀರ್ವದಿಸಿ ಇವತ್ತಿನ ನಮ್ಮ ರೈಡು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ BR ಹಿಲ್ಸ್, ಅಲ್ಲಿಂದ ಕೇಗುಡಿ. ಸೊ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿದೆ. ಹಾಗೂ ನಾನು ಈ ಪ್ಲ್ಯಾನಲ್ಲಿ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಏನು ನೋಡ್ಕೊಂಡಿಲ್ಲ, ಜಸ್ಟ್ ಮುಗ್ತಾ ಇರೋದೆ. ಯಾಕಂದರೆ 3-4 ಮಂತ್ಸಿಂದ ವೀಡಿಯೋನೇ ಹಾಕಿಲ್ಲ ನಾನು. ಸೊ ಅದಕ್ಕಾಗಿ ಇವತ್ತಿನ ರೈಡು ಅದಕ್ಕೆ ಸಮರ್ಪಣೆ ಮಾಡ್ತಾಯಿದ್ದೀನಿ. ಹೊಟ್ಟೆ ಕವ ಕವ ಅಂತೈತೆ. ಸ್ವಲ್ಪ ಕಾಫಿ ತೊಗೊಂಡು ಕಾಫಿ ಕುಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ. ಅಣ್ಣ ಒಂದು ಕಾಫಿ. ಬನ್ನಿ ಕುಡಿದ್ಬಿಟ್ಟು ಸಿಗ್ತೀನಿ. ಟೀ ಬ್ರೇಕ್ ಆಯಿತು. ಇನ್ನು 120 ಕಿಲೋಮೀಟರ್ಸ್ ಇದೆ. ಬನ್ನಿ ಆರಾಮಾಗಿ ಹೋಗೋಣ ಪೀಸಾಗಿ. ನೆಕ್ಸ್ಟ್ ನೋಡ್ರಪ್ಪ, ಗುಡ್ ಮಾರ್ನಿಂಗ್. ಹೆಂಗಿದೆ ಬೆಳಕು? ಬೆಳಗಿನ ಜಾವದು ಫ್ರೆಶ್ಶಾಗಿ ಕಾಣಿಸ್ತಿದೆ ಅಂದ್ಕೊತೀನಿ. ಸನ್ರೈಸ್ ಆಗ್ತಾ ಇರೋದು. ಓಹೋ ಏನು ಸೀನ್ ಇದೆ ಗುರು. ಬನ್ನಿ ಒಂದು ರೌಂಡ್ ಹೋಗೋಣ. ಚೆನ್ನಾಗಿದೆ ಚೆನ್ನಾಗಿದೆ. ಸದ್ಯ ಯಾರೂ ಇಲ್ಲ, ಒಂದು ಫೋಟೋ ತಗೊಂಡು ಹೆಂಗಿರುತ್ತೆ ಆ ಕಣಗಿರು ಚೆನ್ನಾಗಿರುತ್ತೆ. ನನ್ನ ಮಾತಾಡೋದು ಓದ್ಕೊಡ್ತೀನಿ ತಗೋ, ನೀನು ನಾಳೆ ತಗೋ ಬಾ. ನಿನ್ನ ಯಾವ್ದಾದ್ರು ಕೀರ್ತಿ ಫಾಸ್ಟ್ ಫುಡ್ಗೆ ಬನ್ನಿ, ಊಟ ಮಾಡ್ಕೊಂಡೋಗಿ. ನನ್ನ ಹೆಸರು ಹೇಳಿ, ಡಿಸ್ಕೌಂಟ್ ಏನು ಕೊಡೋಲ್ಲ, ಅಷ್ಟೇ ಕೊಡಬೇಕು ಕಾಸು. ಚೆನ್ನಾಗಿತ್ತು ನಾಷ್ಟ. ಈ ರೋಡಲ್ಲಿ ಹೋಗಿದ್ರೆ ಕೇಗುಡಿಗೆ ಅಥವಾ BR ಹಿಲ್ಸ್ಗೆ ಬಂದು ನಾಷ್ಟ ಮಾಡ್ಕೊಂಡೋಗಿ. ನಮ್ಮ ಮಚ್ಚ ಒಬ್ಬ ಅವನೇ, ಅವರು ಇದೆ, ಅದು ಕಾಣಿಸ್ತಾ ಇದ್ದಲ್ಲ ಕೊಳ್ಳೆಗಾಲ. ನಿಮ್ಮ ಫ್ರೆಂಡ್ಸ್ ಯಾರು ಈ ಥರ ಇರ್ತಾರೆ ನೋಡಿ, ಕೊಳ್ಳೆಗಾಲ ಊರಲ್ಲಿ. ನನ್ನ ಮಕ್ಳಿಗೆ ಟ್ಯಾಗ್ ಮಾಡಿ, ನನ್ನ ಮಕ್ಕಳಿಗೆ ಕೊಳ್ಳೆಗಾಲ ಅಂತ. ನಿಮ್ಮೂರಿಗೆ ಬಂದಿದ್ದೀನಿ, ನೆನಪಿರ್ಲ. ಓಕೆ ಇದು ಎಂಟ್ರೆನ್ಸು. ಕೇಗುಡಿ 36 ಕಿಲೋಮೀಟ್ರು ಇಲ್ಲಿಂದ, BR ಇಲ್ಲಿಂದ. ಸೊ ಬನ್ನಿ ಹೋಗೋಣ. ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೇನೋ. ಫೋಟೋ ಹೊಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಬಸ್ಸು ಬರುತ್ತೆ ಇಲ್ಲಿ. ಸೊ ಬರೋರು ಬಸ್ಸಲ್ಲೂ ಬರ್ಬೋದು. ಬನ್ನಿ ಮಲಕ ಬರೋಣ, ಏನು ಹೇಳ್ತಾರೆ ಅಂತ. ಇದೊಂದು ಬಿಚ್ಚಿ ಹೋಗುತ್ತಲ್ಲ ಹೌದಾ. ಬನ್ನಿ ಕೇಳೋಣ ಏನು ಹೇಳ್ತಾರಂತ. ಒಬ್ಬರು ಆಫ್ ಆಗೈತೆ. ಇಲ್ಲ ನಾವು ಹಾಕಿದ್ಯಾ ಒಂದೇ. ಇಲ್ಲ ನಾವಲ್ಲ. ಎಷ್ಟಣ್ಣ? ಮ್ಯಾಪಲ್ಲಿ ತೋರಿಸ್ತಾ ಇತ್ತು. ಅದೇ ಕೇಗುಡಿ ಸ್ವಲ್ಪ ವ್ಯೂ ಆಯ್ತಾ, ಹೋಗ್ಬೋದು ಅಲ್ಲಿಗಟ್ಟ. ಹೌದಾ, ಓಕೆ ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಲ್ಲ ಅಷ್ಟೇ. ಏನಾದರೂ ಪ್ರಾಣಿ ಕಾಣಿಸಿದ್ರೆ ನಿಮ್ಮ ಅದೃಷ್ಟ ನಮ್ಮ ಅದೃಷ್ಟ. ಚೆನ್ನಾಗಿದ್ದರೆ ಪ್ರಾಣಿ ಕಾಣಿಸುತ್ತೆ, ಇಲ್ಲ ಅಂದರೆ ಏನೂ ಇಲ್ಲ. ಓಕೆ, ಇಲ್ಲ ಅದು ಕಾಣಿಸಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ನೋಡಿ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸಮ್ಮರ್ ಬರ್ತಾ ಇದ್ದಲ್ಲ, ಎಲ್ಲ ಇದಾಗ್ಬಿಟ್ಟಿದೆ. ಒಂದು ಸ್ವಲ್ಪ ತಿಂಗಳು, ಒಂದು 2 ತಿಂಗಳು ಹೋದರೆ ಇನ್ನೂ ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ. ಮಾನ್ಸೂನ್ ಸೀಸನಲ್ಲಿ ಬಂದರೆ ಫುಲ್ಲು ಗ್ರೀನಾಗಿರುತ್ತೆ. ಇವಾಗೆಲ್ಲ ಇದಾಗ್ಬಿಟ್ಟಿದೆ. ಬನ್ನಿ ಒಂದು ಏನು ಸಿಗುತ್ತೆ ನೋಡೋಣ. ವ್ಯೂ ಇಲ್ಲಿಂದ ಬಾ, ಮುಂದೆ ಇದೆ ವ್ಯೂ ನೋಡೋಣ ಇನ್ನೂ ಹೆಂಗೆ ಕಾಣಿಸುತ್ತೆ. ಆ ಕಡೆ ಒಂದು ಬೆಟ್ಟ, ಈ ಕಡೆ ಒಂದು ಬೆಟ್ಟ, ಬೇಜಾನ್ ಬೆಟ್ಟ. ಇಲ್ಲೇ ಏನೋ ಮಲೆ ಮಹದೇಶ್ವರನ ಬೆಟ್ಟ ಇಲ್ಲೇ ಅಲ್ವ ಇರೋದು. ಸೊ ಸುತ್ತಮುತ್ತ ಎಲ್ಲ ಕಾಣಿಸುತ್ತೆ. ಎದುರಿಸ್ಬಿಟ್ನಲ್ಲ ಗುರು ಇವನು ನನ್ನೇ. ಬಾ ನೋಡೋಣ. ನೋಡಿ ಇಲ್ಲೆಲ್ಲ ನೋಡಿ, ಎಲ್ಲ ಒಂಥರ ಪುಡಿ ಆಶಸ್ ಆಗಿದೆಯಲ್ಲ. ಏನಕ್ಕೆ ಕೇಳಿ,
ನಾನು ಹೇಳ್ಬಿಡ್ತೀನಿ ಕರೆಕ್ಟ್ ಅಂತ ನೀವು ಹೇಳಿ. ಇವಾಗ ಬೆಂಕಿ ಹಚ್ಕೊಂಡ್ಬಿಡುತ್ತೆ, ಕರಗಿಚ್ಚಾಗುತ್ತೆ ಅಂತ ತಾನೇ ಇದು ಹಾಕಿರೋದು. ಕರೆಕ್ಟಾಗಿ ನಾನು ಹೇಳಿದ್ದು ತಪ್ಪನ್ನು ಕರೆಕ್ಟಾಗಿ ಹೇಳಿ. ಏನು ಗುರೋದು ಬೆಳ್ಳಗೈತೆ, ಏನದು ಏನೇನು ಚಿನ್ನ ಪರಲ್ಲು ಏನಾದ್ರೂ ಆ ಥರದ ಮೆತ್ತಗೆ ಹೋಗ್ತಾ ಇದ್ದೀವಿ. ನಮಗೇನು ಅರ್ಜೆಂಟ್ ಇಲ್ಲ, ಆರಾಮಾಗಿ ಹೋಗೋ ಗುರು, ನಾನು ಆರಾಮಾಗಿ ಹೋಗ್ತೀವಿ. ನಿಲ್ಲಿಸ್ಬೇಡ ಅಂತ ಹೇಳಿದ್ದಾರೆ, ನಾನೇ ನಿಲ್ಲಿಸಿಲ್ಲಪ್ಪ, ಗಾಡಿ ಆನಲ್ಲೇ ಐತೆ, ನೋಡ್ತಾ ಇದ್ದೀನಿ. ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತೆ. ಮೆಡಿಕಲ್ ಪ್ಲ್ಯಾಂಟ್ಸ್ ಕನ್ಸರ್ವೇಷನ್ ಏರಿಯಾ. ಓ ಇಲ್ಲೆಲ್ಲ ಫುಲ್ಲು ಮೆಡಿಸನ್ ಪ್ಲ್ಯಾಂಟ್ಸ್ ಇರಬೇಕು. ಹಂಗಂದರೆ ಎಲ್ಲಿ ಜಿಂಕೆ ಕಾಣಿಸ್ತಿದ್ಯಾ? ಸದ್ಯ ಜಿಂಕೆ ಆದರೂ ಕಾಣಿಸ್ತಲ್ಲ ನಮಗೆ, ಏನು ಕಾಣಿಸಿಲ್ಲ, ಹಂಗೆ ಹೋಗ್ಬೇಕಾಗಿತ್ತು. ನೋಡಿ 1 2 3 4 ಜಿಂಕೆ ಕಾಣಿಸ್ತಿದೆ. ಅಲ್ಲಿ ನನ್ನ ವಾಯ್ಸ್ ಇಲ್ಲಿ ಕೇಳಿಸ್ತೈತಿ. ಇಲ್ಲಿ ಹಾಯ್, ನನ್ನ ಹೆಸರು ಚರತ್, ಬೆಂಗಳೂರಿಂದ ಬಂದಿದ್ದೀನಿ. ಇಷ್ಟು ದೂರ, ಇದೇನು ದೂರ ಅಲ್ಲ. ನೋಡ್ಕೊಂಬಿಡ್ರಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್. ಇವಾಗ ಸ್ವಲ್ಪ ಕಾಣಿಸ್ತು. ಇದು ವ್ಯೂ ಚೆನ್ನಾಗಿದೆ, ಮರದ ಸೆಂಟ್ರ್ ಹೋಗೋದು. ಇದು ನಾನು ಕ್ಯಾಮ್ರಾದಲ್ಲಿ ನೀವು ನೋಡಿದ್ರೆ, ಅಂದರೆ ಈ ವಿಡಿಯೋದಲ್ಲಿ ನೋಡಿದ್ರೆ ಆ ಫೀಲ್ ನಿಮ್ಗೆ ಅಷ್ಟು ಬರುತ್ತಾ ಬರಲ್ವೋ, ಬಟ್ ಇಲ್ಲಿ ಬಂದಾಗ ಇದರಲ್ಲಿ ಹೋಗೋದಿದೆ ನೋಡಿ, ಈ ದಾರಿಲಿ ಆ ಫೀಲ್ ಬೇರೆ ಇರುತ್ತೆ. ನಾವು ಕುತ್ಕೊಂಡು ನೋಡೋಕ್ಕೂ ಈ ಫೀಲ್ ಮಾಡೋಕ್ಕೂ ಗಾಳಿ ಗಮ್ ಅಂತ ಇರುತ್ತೆ. ಗಮ್ ಅಂದರೆ ಬೆಂಗಳೂರು ಗಾಳಿಗಿಂತ ಚೆನ್ನಾಗಿರುತ್ತೆ ಆ ಥರ ಹೇಳಿದ್ದು. ಮೋಸ್ಟ್ಲಿ ಅವರೇನೋ ಎಲ್ಲ ಹಸುಗಳೆಲ್ಲ ಬಿಟ್ಟು ಹಸು ಹೊಡಿತಾವ್ರೆ. ಹಾಯ್ ಅಜ್ಜಿ, ಅಜ್ಜಿ ನಗ್ತಾ ಇದೆ, ಯಾರೋ ಇವನು ಚಾರ್ಟ. ಬೆಂಗಳೂರಲ್ಲಿ ಇದ್ದಿದ್ದು ಕೆಲಸ ಮಾಡಿ ಮೆಟ್ಲೆ ಆಗೋದು. ಯಾರು ನೆಟ್ಟಕ್ಕೆ ಇಡ್ತಾರೆ ಹೇಳಿ. ವಾವ್ ಸಖತ್ತಾಗಿದೆ, ಚೆನ್ನಾಗಿದೆ. ಮೊಸಳೆಗೆ ಇಷ್ಟೇ ಇರುತ್ತಾ ಅಂತ ಸಖತ್ತಾಗಿದೆ. ಎಲ್ಲ ಗ್ರೀನ್ ಇರಬೇಕಾಗಿತ್ತು, ಕಲರ್ ಚೇಂಜ್ ಆಗಿದೆ. ಇನ್ನು ನೆಕ್ಸ್ಟು ಮಾನ್ಸೂನ್ಗೆ ಎಲ್ಲ ಕರೆಕ್ಟಾಗುತ್ತೆ. ನಾವು ಆ ಕಡೆ ದೇವ್ರ ದರ್ಶನ ಆಯಿತು, ಜನ ಇದ್ರು ಅವರೇ. ನೋಡಲಿ ಚೆನ್ನಾಗಿದೆ ವ್ಯೂ ಪಾಯಿಂಟು. ಈಗ ಗುಡಿಗೆ ಹೋಗೋಣ. ಇಲ್ಲೇ ಸ್ವಲ್ಪ ರೈಟಲ್ಲಿ ಫಸ್ಟು ನಮಗೆ ರೈಟ್ ಹೋದರೆ ಇದು BR ಹಿಲ್ಸು, ಸ್ಟ್ರೈಟ್ ಹೋದರೆ ಕೆ ಗುಡಿ. ಸೊ ಕೆ ಗುಡಿ ಬೋರ್ಡ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ, ಬನ್ನಿ. ಕೆ ಗುಡಿಯಲ್ಲಿ ಏನಿರುತ್ತೆ, ಪ್ರಾಣಿ ಕಾಣಿಸುತ್ತಾ ಅಂದೆ. ಇಲ್ಲ ಸರ್ ಏನಿರಲ್ಲ ಅಂತ ಅಂದ್ಬಿಟ್ರು. ಅಲ್ಲಿ ಆ ಥರ ಏನೋ ತೊಗೊಂಡೆ, ಅವ್ರ ಹತ್ರ ಕೇಳಿದೆ. ಮತ್ತು ಏನು ಮಾಡೋದು, ಹೋಗೋದು, ಕಾಣಿಸಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅಷ್ಟೇ, ಸುಮ್ಮನೆ ಆಗೋದು ರೋಡು. ಸೊ ಬನ್ನಿ, ಏನು ನೋಡುತ್ತೆ, ಇಲ್ಲ ಸಿಗುತ್ತಾ ಇಲ್ಲೋ ಅಷ್ಟೇನಾ ಅಂತ. ಮಜಾ ಮಾಡ್ರು ನೀವೇ. ಅಯ್ಯೋ ಅಲ್ಲಿ ನೋಡ್ರಿ, ಅಲ್ಲಿ ಸ್ವಲ್ಪ ಏನೋ ನೀರು ಹತ್ತುತ್ತಾರಲ್ಲ, ಅದನ್ನು ಆನ್ ಮಾಡಿ ಬಿಟ್ಬಿಟ್ಟವ್ರು ಅನ್ಸುತ್ತೆ. ಯಾರು ದಾಸೆ ಹೊತ್ಬಿಟ್ಟವ್ರೆ, ನೀರು ಜಾಸ್ತಿ ಆಗ್ಬಿಟ್ಟೈತೆ. ನೀರು ಜಾಸ್ತಿ ಆಗ್ಬಿಟ್ಟೈತೆ. ಇಲ್ಲಿ ಅವನು ಹೋಗೋ ಅಂತವನೆ. ಅಪ್ಪ ಏನು ಗುರು, ಇಲ್ಲಿ ಬರೀ ಹುಡುಗಿರದೇ ಅವಳಿ. ಎಲ್ಲ ನೋಡಿದ್ರು ಫೆಬ್ರವರಿ ಬೇರೆ, ಹುಷಾರಾಗಿರ್ರು, ಮಜಾ ಮಾಡಿ. ಇಲ್ಲಿಗೆ ಕೆ ಗುಡಿ ಮತ್ತು BR ಹಿಲ್ಸ್ ಸೀರೀಸ್ ಮುಗೀತು. ಇನ್ನೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಇವಾಗ ಹೋಗ್ಬೇಕಾದ್ರೆ ಒಂದು ಯಾವ್ದಾದ್ರು ಮೂಮೆಂಟ್ ಸಿಕ್ಕಿದ್ರೆ ಕ್ಯಾಪ್ಚರ್ ಮಾಡೋಣ, ಇಲ್ಲಾಂದರೆ ಸೀದಾ ಹೊಡೆಯೋಣ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಸಫಾರಿ ಗಾಡಿ ಇಲ್ಲೇ ಐತಲ್ಲ, ಮೋಸ್ಟ್ಲಿ ಮಾರ್ನಿಂಗ್ ಇರುತ್ತೆ ಸಫಾರಿ, ಇಷ್ಟೊತ್ತಲ್ಲಿ ಇರೋಲ್ಲ. ಸೊ ಬರೋರು ಜಲ್ದಿ ಅರ್ಲಿ ಮಾರ್ನಿಂಗ್ 6ಗೆ ಓಪನ್ ಆಗುತ್ತಲ್ಲ, ಅವಾಗ ಬರ್ಬೋದು. ಸೊ ನನ್ನ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ ಕೊಡ್ತಾಯಿರ್ತೀನಿ. ಯಾವಾಗ ಬರ್ತೀನಿ ಅಂದ್ಕೊಂಬೇಡಿ, ಇನ್ಮೇಲೆ ನೀವೇ ನೋಡ್ತೀರಾ. ಸೊ ಬನ್ನಿ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಯ್ಯೋ ಕಾಲೊಂದು ಬೀಳ್ಸ್ಕೊಂಡೇ ಬಿಟ್ಟಿದ್ದೀನಿ ಎಲ್ಲೋ. ಮೋಸ್ಟ್ಲಿ ಅಲ್ಲೇ ಬಿಟ್ಬಿಟ್ನೇನೋ ಕಾಲ್ಗೆ ಹಾಕೊಳ್ಳೋದು. ಆನೆ, ಓ ಪರವಾಗಿಲ್ಲ, ಆನೆ ಕಾಣಿಸ್ತು. ಕಾಡಾನೆ ಎಲ್ಲ ಅದು, ಕಾಡಾನೆ. ಪರವಾಗಿಲ್ಲ. ಒಂದೇ ಒಂದು ಐತೆ ಒಂಟಿ ಸಲ್ಗ, ಜೊತೆಗೆ ಯಾರು ಇಲ್ಲ. ಅದೇ ಯಾರೋ ಹೇಳ್ದ ಮೆತ್ತಗೋಗು ಅಂತ,
ನಾನು ಪೊಲೀಸ್ ಅವರೇ ಅಂದ್ಕೊಂಡೆ, ಪರವಾಗಿಲ್ಲ. ಹ್ಞೂ, ಆನೆ ಆದರೂ ಕಾಣಿಸ್ತು ಬಂದಿದ್ದಕ್ಕೆ. ಕಾಣಿಸ್ತಾ ಹೊರಗಡೆ ಹೋಗ್ಬಿಡೈತೆ ಅದು. ಅದ್ರ ಜೊತೆ ಯಾರು ಇರಬೇಕು, ಅದ್ರ ಜೊತೆ, ಇಲ್ಲಾಂದರೆ ಕಾಣಿಸ್ತಿದ್ಯಾ ನಿಮ್ಗಲ್ಲಿ ಆನೆ? ಹೊರಗಡೆ ಹೋಗ್ಬಿಡೈತೆ. ಏನು ಬ್ರಾ? ಚಾರ್ಲಿ _ ಕನಸು ಅಂತ. ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ ಇಲ್ಲಿ. ಹಾಂ, ಅಷ್ಟು ಒಂದು 3-4 ಒಂದು 2 ಮಿನಿಟ್ಸ್ ಕಾಣಿಸ್ತೇನೆ ಅಷ್ಟೇ ನಮಗೆ. ಅಷ್ಟು ಬೇಗ ಏನೋ ಲೈಕ್ ಇದ್ರ ಒಳಗಡೆ ಹಿಂದ್ಗಡೆ ಹೋಗಿ ಮರಿನೇ ಆಗೋಯಿತು, ಕಾಣಿಸ್ಲೇ ಇಲ್ಲ. ಸೊ ನಮ್ಗೆ ಹತ್ರ ಇದ್ರೂ ಇಲ್ಲೆಲ್ಲ ಪಕ್ಕದಲ್ಲೇ ನಮ್ಗೆ ಗೊತ್ತೇ ಆಗೋಲ್ಲ, ಹಂಗಾಯ್ತು. ಇವಾಗ ಬಿಡುವ, ಅಟ್ಲೀಸ್ಟ್ ನಾವು ಒಂದು ಆನೆ ಆದರೂ ಕಾಣಿಸ್ತಲ್ಲ, ಒಂದು ಖುಷಿ ಐತೆ. ಅದು ಕಾಡಾನೆ, ಅದು ಒಂಟಿ ಸಲ್ಗ. ವಾ ಸೂಪರ್ ಅಂತು. ಅಟ್ಲೀಸ್ಟ್ ಒಂದು ಆನೆ ಜಿಂಕೆ ಕಾಣಿಸ್ತಲ್ವಾ, ಅಟ್ಲೀಸ್ಟ್ ಒಂದು ರೇಂಜು ಖುಷಿ ಆಯಿತು. ಏನು ಕಾಣಿಸ್ಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಇದಾದ್ರು ಕಾಣಿಸ್ತಲ್ಲ, ಸಾಕು.